ಇನ್ನು ದಸರಾ ಉದ್ಘಾಟನೆಗೆ ಇನ್ನು 19 ದಿನ ಬಾಕಿ ಇದೆ. ಬಹಳ ವಿರೋಧ ದಸರಾ ಉದ್ಘಾಟಕೀಯ ವಿಚಾರವಾಗಿ ವ್ಯಕ್ತ ಆಗ್ತಾ ಇದೆ. ಆದರೆ ಸರ್ಕಾರ ಇದು ಯಾವುದಕ್ಕೂ ಕೂಡ ಕೇರ್ ಮಾಡಿಲ್ಲ. ಹಲವು ಇದಕ್ಕೆ ಸಂಬಂಧಪಟ್ಟ ಹಾಗಿನ ವಿವರಣೆಯನ್ನು ಸರ್ಕಾರ ಕೊಟ್ಟಿತ್ತು. ಇವತ್ತು ಬಾನು ಮುಷ್ತಾಕ್ ಅವರನ್ನ ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಆಹ್ವಾನ ಕೂಡ ಕೊಡಲಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತವಾಗಿ ಮೇಡಮ್ಗೆ ಆಹ್ವಾನ ನೀಡಿದೆ. I am thankful. ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ಅವ್ರು ಕರೆದಿರೋದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ. ಭಾರತದ ಪ್ರಜೆ ಅಲ್ವಾ, ಕರ್ನಾಟಕದ ಪ್ರಜೆ ಅಲ್ವಾ, ಯಾಕೆ ಇವರು ಜಾತಿ ತರೋದು, ಮತ ತರೋದು? ಮೈಸೂರು ದಸರಾ ವಿಶ್ವವಿಖ್ಯಾತಿ ಪಡೆದ ನಾಡ ಹಬ್ಬ. ಈ ಹಬ್ಬವನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇಶ ವಿದೇಶದಿಂದ ಜನರು ಬರ್ತಾರೆ. ಇಂತಹ ಇತಿಹಾಸ ಹೊಂದಿರುವ ಹಬ್ಬ ಸರ್ಕಾರ ಹಾಗೂ ವಿಪಕ್ಷಗಳ ಮಧ್ಯೆ ಜಂಗಿ ಕುಸ್ತಿಯೇ ನಡೀತಾ ಇದೆ. ದಸರಾ ಮಹೋತ್ಸವ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಉದ್ಘಾಟಕರ ಆಯ್ಕೆ ಬಗ್ಗೆ ವಾಗ್ಯುದ್ಧ ಮುಂದುವರೆದಿದೆ. ಯಾರಿಗೆ ಯಾವ ನಂಬಿಕೆ ಇಲ್ಲ ಅವ್ರನ್ನ ಕರೆಸ್ಬಿಟ್ಟು ನೀವು ಪೂಜೆ ಮಾಡ್ಲಿಕ್ಕೆ ಕರೆದ್ರೆ ಎಷ್ಟು ಮಟ್ಟಿಗೆ? ಬಾನು ಮುಸ್ತಾಕ್ ಆಯ್ಕೆ ಡೇ 1 ನಿಂದಲೂ ಬಿಜೆಪಿ ವಿರೋಧಿಸುತ್ತಲೇ ಬಂದಿದೆ. ಇವತ್ತು ಕೂಡ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ವಿವಾದ ಸೃಷ್ಟಿಸೋದಕ್ಕೆ ಬಾನು ಮುಸ್ತಾಕ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆದರೆ ಮದ್ದೂರು ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಬಿಜೆಪಿ ವಿಷ ಬೀಜ ಬಿತ್ತುತ್ತಿದೆ ಅಂತ ಹೇಳಿದ್ದಾರೆ. ಪೂಜೆ ಸಲ್ಲಿಸಲಿಕ್ಕೆ ಮತ್ತು ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ಅವ್ರು ಕರೆದಿರೋದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ. ಈ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಎಳ್ಳಷ್ಟು ಸೂಕ್ಷ್ಮತೆ ಇಲ್ಲ. ಯಾವ ಒಂದು ಧರ್ಮ ಇದು ನಾಡ ಹಬ್ಬ, ನವರಾತ್ರಿ ಹಬ್ಬ ಅಂದ್ರೇನು? ಹಿಂದೂಗಳ ಒಂದು ಪವಿತ್ರ ಹಬ್ಬ, ನಮ್ಮ ನಂಬಿಕೆ ಹಬ್ಬ. ಯಾರಿಗೆ ಯಾವ ನಂಬಿಕೆ ಇಲ್ಲ, ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದವ್ರನ್ನ ನೀವು ಪೂಜಿಸಲಿಕ್ಕೆ ಚಾಮುಂಡಿ ತಾಯಿಗೆ ಪೂಜಿಸ್ತಾರ, ಸುಮ್ಮನೆ ಏನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ. ಯಾರಿಗೆ ಯಾವ ನಂಬಿಕೆ ಇಲ್ಲ ಅವ್ರನ್ನ ಕರೆಸ್ಬಿಟ್ಟು ನೀವು ಪೂಜೆ ಮಾಡ್ಲಿಕ್ಕೆ ಕರೆದ್ರೆ ಎಷ್ಟು ಮಟ್ಟಿಗೆ? ಭಾರತದ ಪ್ರಜೆ ಅಲ್ವಾ, ಕರ್ನಾಟಕದ ಪ್ರಜೆ ಅಲ್ವಾ, ಯಾಕೆ ಇವರು ಸಣ್ಣದಕ್ಕೂ ಜಾತಿ ತರೋದು, ಮತ ತರೋದು? ಇವರು ಮತಾಂತರ ಮಾಡಲಿಕ್ಕೆ ಇವರೇ ಕಾರಣ. ಇನ್ನು ಹಿಂದೂ ಪರ ಸಂಘಟನೆಗಳು ಕೂಡ ಬಾನು ಮುಸ್ತಾಕ್ ಆಯ್ಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿವೆ. ಇವತ್ತು ರಾಷ್ಟ್ರ ರಕ್ಷಣಾ ಸೇನೆ ಕಾರ್ಯಕರ್ತರು ಹಾಸನದಲ್ಲಿ ಇರುವ ಬಾನು ಮುಸ್ತಾಕ್ರನ್ನ ಭೇಟಿ ಮಾಡಿ ದಸರಾ ಉದ್ಘಾಟನೆ ಮಾಡಬೇಡಿ, ಆಹ್ವಾನವನ್ನ ತಿರಸ್ಕರಿಸಿ ಅಂತ ಮನವಿ ಮಾಡಿದ್ದಾರೆ. ಅತ್ತ ಕಲಬುರಗಿಯಲ್ಲೂ ಬಾನು ಮುಸ್ತಾಕ್ ಆಯ್ಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಿಂದೂ ಜಾಗೃತಿ ಸೇನೆಯ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯ ಸರ್ಕಾರಕ್ಕೆ ಬಾನು ಮುಸ್ತಾಕ್ರನ್ನ ದಸರಾ ಉದ್ಘಾಟನೆ ಕಾರ್ಯಕ್ರಮದಿಂದ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು. ವಿರೋಧಕ್ಕೆ ಜಗ್ಗದ ಸರ್ಕಾರ, ಬಾನು ಮುಸ್ತಾಕಿಗೆ ಅಧಿಕೃತ ಆಹ್ವಾನ. ಬಿಜೆಪಿ ನಾಯಕರ ವಿರೋಧ, ಹಿಂದೂ ಪರ ಸಂಘಟನೆಗಳ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಡೋಂಟ್ ಕೇರ್ ಅಂದಿದೆ. ಹಾಸನದಲ್ಲಿ ಇರುವ ಬಾನು ಮುಸ್ತಾಕ್ ಮನೆಗೆ ತೆರಳಿದ ಮೈಸೂರು ಜಿಲ್ಲಾಧಿಕಾರಿ ಒಳಗೊಂಡ ಅಧಿಕಾರಿಗಳ ನಿಯೋಗವು ಸರ್ಕಾರದ ಪರವಾಗಿ ಅಧಿಕೃತ ಆಹ್ವಾನ ನೀಡಿದೆ. ದಸರಾ ಉದ್ಘಾಟಕರಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದರ ಪ್ರಯುಕ್ತ ಮೈಸೂರು ಜಿಲ್ಲಾಡಳಿತದಿಂದ ಎಲ್ಲರೂ ಆಫೀಸರ್ಸ್ ಇವತ್ತು ಬಂದು ಅಧಿಕೃತವಾಗಿ ಮೇಡಮ್ಗೆ ಆಹ್ವಾನ ನೀಡಿದ್ದೇವೆ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅಧಿಕೃತ ಆಹ್ವಾನ ಕೊಟ್ಟ ಬಳಿಕ ಬಾನು ಮುಸ್ತಾಕ್ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಆಹ್ವಾನ ಕೊಟ್ಟಿರೋದಕ್ಕೆ ಜಿಲ್ಲಾಡಳಿತಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ದಸರಾ ಹಬ್ಬದ ಕುರಿತು ಮಾತನಾಡುತ್ತಾ ದಸರಾ ನಮ್ಮ ಎಲ್ಲರ ಮನೆಯ ಹಬ್ಬ ಅಂತ ಕೊಂಡಾಡಿದ್ದಾರೆ. ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಲ್ಲ, ಐ ಆಮ್ ಥ್ಯಾಂಕ್ಫುಲ್. ಧನ್ಯವಾದಗಳು ಅಷ್ಟೇ ಹೇಳ್ತೀನಿ. ಅದರಲ್ಲಿ ಏನೂ ತೊಂದರೆ ಇಲ್ಲ ರೀ. ಈಗ ದಸರಾ ನಮ್ಮ ನಿಮ್ಮ ಎಲ್ಲರ ಮನೆಯ ಸಂಭ್ರಮ, ನಾಡ ಹಬ್ಬದ ಸಂಭ್ರಮ. ಪರ ವಿರೋಧದ ಚರ್ಚೆ ನಡುವೆ ಬಾನು ಮುಸ್ತಾಕ್ ಅವರಿಗೆ ಅಧಿಕೃತ ಆಹ್ವಾನ ನೀಡಲಾಗಿದೆ. ದಸರಾ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ಮೈಸೂರು ಜಿಲ್ಲಾಡಳಿತವು ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಾಸನದಿಂದ ಮಂಜುನಾಥ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.